ಇನ್ನು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಷ್ಟೇ ಸಿದ್ದರಾಮಯ್ಯ ಕೊಡುಗೆ ಅಂತ ಹೇಳಿದ್ರಲ್ಲ, ಯತೀಂದ್ರ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ತಂದೆ ಮೇಲಿರುವ ದುರಭಿಮಾನದಿಂದ ಹೇಳಿದ್ದಾರೆ. ಕರ್ನಾಟಕಕ್ಕೆ ಒಡೆಯರ್ ಅವರ ಕಾಣಿಕೆ ತುಂಬ ಇದೆ. ಇದು ರಾಜಮನೆತನಕ್ಕೆ ಮತ್ತು ಮೈಸೂರಿನ ಜನಕ್ಕೆ ಮಾಡಿದ ಅವಮಾನ. ಕೂಡಲೇ ಯತೀಂದ್ರ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಸೇವೆ ಮಾಡಿದ್ದಾರೆ ಕರ್ನಾಟಕಕ್ಕೆ, ಅದಕ್ಕಿಂತ ಹೆಚ್ಚಾದ ಸೇವೆಯನ್ನ ಮೈಸೂರಿಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಅವರ ತಂದೆ ಮೇಲೆ ಇರುವಂಥ ಅಭಿಮಾನ ಅಲ್ಲ ಅಂತ ಹೇಳಿದ್ದಾರೆ. ಫಸ್ಟು ಆ ಒಡೆಯರವರ ಕಾಣಿಕೆ ಕರ್ನಾಟಕಕ್ಕೆ, ಹಳೆ ಮೈಸೂರಿಗೆ ಮತ್ತು ಮೈಸೂರು ಭಾಗಕ್ಕೆ KRS ಅನ್ನು ಅವ್ರ ಮನೆಯಲ್ಲಿದ್ದಂಥ ಒಡವೆಗಳನ್ನು ಬಾಂಬೆಯಲ್ಲಿ ಅಡವಿಟ್ಟು KRS ಅನ್ನು ಕಟ್ಟಿದ್ರು. ಇವತ್ತು ಆ KRS ಇಂದ ಮೈಸೂರು, ಮಂಡ್ಯ, ಬೆಂಗಳೂರು ನಾವು ಅನ್ನ ತಿಂತಾ ಇದ್ದೀರಿ, ನೀರು ಕುಡಿತಾ ಇದ್ದೀರಿ. ಕರ್ನಾಟಕಕ್ಕೆ ವಿದ್ಯುತ್ ಶಕ್ತಿ ತಂದಂಥವ್ರು, ಸೋಪ್ ಫ್ಯಾಕ್ಟ್ರಿ ಇರ್ಬೋದು, ಸಕ್ಕರೆ ಫ್ಯಾಕ್ಟ್ರಿ ಇರ್ಬೋದು, ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದಂಥವ್ರು. ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಎಲ್ಲ ಜಾತಿ ಸಮುದಾಯಕ್ಕೂ. ಇದು ನೋಡಿ, ಒಂದೇನಂತಂದರೆ ಮೊದಲೇ ಸಿದ್ದರಾಮಯ್ಯ ಮತ್ತು ಅವರ ಪುತ್ರ ಅವರ ಹೇಳಿಕೆಗಳು ಇದೆಲ್ಲದರ ಬಗ್ಗೆ ಮೂಢ ಹಗರಣದಿಂದ ಹಿಡಿದು ಇಲ್ಲಿ ತನಕ ಸಾಕಷ್ಟು ಟೀಕೆಗಳು ಬಂದಿದೆ. ಸೊ ಹಾಗಾಗಿ ಈಗ ಕೆಲವು ಸರ್ತಿ ಹೇಳಿಕೆ ಕೊಡಬೇಕಾದ್ರೆ ಸ್ಟೇಟ್ಮೆಂಟ್ ಅದರ ತೂಕ ಏನು, ಪರಿಣಾಮ ಏನು ಅಂತಕ್ಕಂಥದ್ದನ್ನು ಕೇಳ್ಕೋಬೇಕು ಅಥವಾ ಅರ್ಥಕೋಬೇಕು, ಅರ್ಥಕೊಂಡು ಮಾತಾಡಬೇಕು. ಗಾಡಿಯಲ್ಲಿ ಕೂತ್ಕೊಂಡೆಲ್ಲ ಮಾತಾಡೋದು ಮರ್ಯಾದಿಲ್ಲ. ನಡೀರಿ, ಮಾತಾಡ್ತೀನಿ ಬರ್ರಿ, ಇಲ್ಲಿಗೆ ಏನು ಬೇಕಾದ್ರೆ ಮಾತಾಡ್ತೀನಿ ಬರ್ರಿ. ಏನು ನಡಿಯ ಸುಮ್ಮನೆ ಅಲ್ಲಿ ನಡಿಯಪ್ಪ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಹೇಗೆ? ಈಗ ಗೃಹ ಸಚಿವರು ಪರಮೇಶ್ವರನ್ನ ಕೇಳಿದ್ದಕ್ಕೆ ನೋ ಕಮೆಂಟ್ಸ್ ಅಂದ್ಬಿಟ್ರು. ಸೊ ಇದನ್ನು ಹೌದು ಅಂತನೋ ಇಲ್ಲ ಅಂತನೋ ಸಮರ್ಥನೆ ಮಾಡ್ಕೊಳ್ಳೋದು ಅಲ್ಲ, ಅದು ಅಪ್ರಸ್ತುತ ಅಂತ ನಾನು ಹೇಳೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಇವರನ್ನ ಕಂಪೇರ್ ಮಾಡ್ಕೊಂಡು ಮಾತನಾಡೋದೇ ಅಪ್ರಸ್ತುತ. ಹಂಗೆ ಯಾರಿಗೂ ಕಂಪ್ಯಾರಿಸನ್ ಮಾಡಿಕೊಂಡು ಯಾತಕ್ಕೆ ಮಾತಾಡಬೇಕು? ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡಂಗೆ ಇವೆಲ್ಲವೂ ಕೂಡ. ಹಾಗಾಗಿ ಇದರ ಪರವಾಗಲಿ ವಿರೋಧವಾಗಲಿ ಯಾರೂ ಮಾತನಾಡಲಿಕ್ಕಿಲ್ಲ. ಇಲ್ಲ ಕೆಲವರು ಸಿದ್ದರಾಮಯ್ಯನವರು ಆಪ್ತರು ಇಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಲಿ. ಈಗ ಸಿದ್ದರಾಮಯ್ಯನವರ ಕೊಡುಗೆ ಮೈಸೂರಿಗೆ ಅಪಾರವಾಗಿದೆ ಅಂತ ಹೇಳಲಿ. ಅದನ್ನು ಬಿಟ್ಟು ಈಗ ಒಬ್ರಿಗೊಬ್ರು ಆಗ ಇದ್ದಿದ್ದು ರಾಜಪ್ರಭುತ್ವ, ಈಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಕಂಪ್ಯಾರಿಸನ್ನೇ ಇಲ್ಲ.